ಅನುಷಾ ಕರಿಬಸಯ್ಯ ಹಿರೇಮಠ. ಹಿರೇಮಠನ ಯಾವ ಊರು? ಸರ್ ನಮ್ಮದು ಹಾಲಿ ವಸ್ತಿ ಸರ್, ಹಾವೇರಿ ತಾಲೂಕು ಆಡೂರು. ಹಾಂ ಸರ್. ಹೇಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ CM ಸರ್ ಅವರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ನಡೆದಿರುವಂತಹ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ನಮ್ಮ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ ಅಂತ ಹೇಳ್ತಾ ನೋಡಿ, ಕನ್ನಡದ ಕವಿ ಅಂತ ತಗೊಂಡಾಗ ಮೊದಲು ನೆನಪರೋರು ಕುಮಾರವ್ಯಾಸರು ಅಂತ ಹೇಳ್ಬೋದು. ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಕುಮಾರವ್ಯಾಸರು ಬರೀ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನು ಕೂಡಿಸಿ ಹೇಳ್ತಾರಂದರೆ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಕಾದಿಗೆಲ್ಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಗದುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ. ಬರೀ ಕೃಷ್ಣ ಅನ್ನೋ ಪದಕ್ಕೆ ಇಷ್ಟೆಲ್ಲ ಸಂಬಂಧಗಳನ್ನು ಕೂಡಿಸಿ ಕುಮಾರವ್ಯಾಸರು ಹೇಳ್ತಾ ಇದ್ರಂತೆ. ಇದರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಕನ್ನಡ ಎಷ್ಟು ಶ್ರೀಮಂತವಾದಂತಹ ಭಾಷೆ ಅಂತ. ಇದಷ್ಟೇ ಅಲ್ಲ, ನಮ್ಮ ಕನ್ನಡ ಹೇಗೆ ವಿವರಿಸಿದ್ದಾರೆ ಅಂದರೆ, ಪದನರಿದು ನುಡಿಯಲು ನುಡಿದುದನರಿದಾರ ಎಲುವೂರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಿಂ ಕಾವ್ಯ ಪ್ರಯೋಗ ಪರಿಣಿತಿಮತಿಗಳ್ ಸುವಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಕಳ್ ಬಿಜನರ್ಕಳ್ ಗುಣಿಗಳ್ ಅಭಿಮಾನಿಗಳ ಅತ್ಯುಗ್ರರ್ ಗಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್ ಅಂತ. ಅಂದರೆ ನಮ್ಮ ಕನ್ನಡಿಗರು ಸುಭಟರಾಗಿದ್ರು, ಕವಿಗಳಾಗಿದ್ರು, ಬಿಜನರಾಗಿದ್ರು, ಚಲ್ವರ್ಕಳಾಗಿದ್ರು ಅಂತ ಹೇಳ್ಬೋದು. ನೋಡಿ, ಕುರಿತೋದದೇನೆ ಕಾವ್ಯ ಪ್ರಯೋಗವನ್ನೇ ಮಾಡುವಂಥ ಸಾಮರ್ಥ್ಯ ನಮ್ಮ ಕನ್ನಡಿಗರಿಗಿತ್ತು ಅಂತ ಹೇಳೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ. ಕಾಲ ಇಲ್ದಿರೋ ಅರುಣಿಮಾ ಸೀನಾ ಅವರು ಮೌಂಟ್ ಎವರೆಸ್ಟ್ ಹತ್ತಾರೆ. ಕಣ್ಣು ಇಲ್ದಿರೋ ಲೂಯಿಸ್ ಬ್ರೈಲ್ ಅವರು ಬ್ರೈಲ್ ಲಿಪಿಯನ್ನು ಬರೀತಾರೆ. ಕಿವಿನ ಇಲ್ದಿರೋ ಗ್ರಹಾಂ ಬೆಲ್ ಫೋನನ್ನು ಕಂಡುಹಿಡಿದ್ರು. ಅಂಥದ್ರಲ್ಲಿ ಎಲ್ಲ ನೆಟ್ಟಿಗರು ನಮಗೆ ಕನ್ನಡ ಮಾತನಾಡಕ್ಕೆ ನಮ್ಗೇನ್ರಿ ಬ್ಯಾನಿ, ನಾವು ಕೂಡ ಕನ್ನಡ ಮಾತನಾಡೋಣ ಅಂತ. ನೋಡಿ, ಯಾರನ್ನು ಕೂಡ ನಾವು ಅಲ್ಲಿ ಕಲಿಬಾರ್ದು. ಯಾಕಪ್ಪ ಅಂತಂದರೆ ನೋಡಿ, ಉದಾಹರಣೆ ಅಂತ ತಗೊಂಡಾಗ ಬಸ್ಸು ಕಾರು ಅಂತ ಎರಡಿದೆ. ಈ ಕಾರಿಗೆ ಏನು ಅಭಿಮಾನ ಇರುತ್ತೆ ಅಂದರೆ, ನಾನು 5 ಮಂದಿ ಕುಂದಿರ್ಸ್ಕೊಂಡು ಹೋಗ್ಬೋದು ಅಂತ ಅದಕ್ಕಿದ್ರೆ, ಬಸ್ಸಿಗೆ ಏನಂತ ಇರುತ್ತೆ 50 ಮಂದಿ ಕುಂದಿರ್ಸ್ಕೊಂಡು ನಾನು ಹೋಗ್ತೀನಿ ಅಂತ ಅನ್ನೋದಿರುತ್ತೆ. ಆದರೆ ಕಾರಿಗೆ ನಾ 5 ಮಂದಿ ಕುಂದಿರ್ಸ್ಕೊಂಡ್ರು ಬಸ್ಸನ್ನು ಹಿಂದೆ ಹಾಕಿಸ್ಬಲ್ಲೆ ಅನ್ನೋದು ಅಭಿಮಾನ ಅದಕ್ಕಿರುತ್ತೆ ಅಂತ. ಅದಕ್ಕೋಸ್ಕರ ಯಾರನ್ನು ಕೂಡ ನಾವು ಅಲ್ಲಿ ಕಳಿಬಾರ್ದು ಅಂತ ಹೇಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. CM ಸರ್ಗೆ ನಾವೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳಿದರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ಭಾಳ ಖುಷಿ ಆಯಿತು ಅಂತ. ಆದರೆ ನನಗೆ ಇನ್ನೂ 2 ಬಾರಿ ಮುಖ್ಯಮಂತ್ರಿ ಆದರೆ ಭಾಳಷ್ಟು ಖುಷಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸರ್, ನನ್ನದೊಂದು ಪ್ರಶ್ನೆ ಸರ್. ಸರ್, ಈಗ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಅಖಿಲ ಕರ್ನಾಟಕ ಮಕ್ಕಳ ಕೂಟವನ್ನು ನಾವು ಆಚರಿಸ್ಬೋದಲ್ಲ ಸರ್? ಅಂದರೆ ಸರ್, ಕನ್ನಡದ ಪ್ರತಿಭೆಗಳು ಹೊರಗೆ ಬರ್ತಾರಾ ಅಂತ. ನಿನ್ನ ಸಲಹೆನ ಗಂಭೀರವಾಗಿ ಪರಿಗಣಿಸ್ತೀವಿ. ಹಾಂ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.